Hello everyone, welcome back to my channel Learn English with Sujata Atti. Dear KSET aspirant, ಈ ಒಂದು ಸೆಷನ್ ಅಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 2 KSET ಜನರಲ್ ಪೇಪರ್ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಅದ ಮೇಲೆ ಇದು 7ನೇ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ನೋಡಿಲ್ವೋ ಸೀರೀಸ್ 1 ಇಂದ ಕ್ಲಾಸಸ್ ಅನ್ನು ನೋಡ್ತಾ ಬರ್ರಿ. ಸೊ ಇದಕ್ಕೂ ಮುಂಚೆ ನಾನು ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನು ನೋಡಿ, ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನು, ನೆಕ್ಸ್ಟ್ ಯೂನಿಟ್ 4 ಕಮ್ಯುನಿಕೇಷನ್ ಅನ್ನು ಸಹ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ, ಸೊ ಈ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ನಾನು ಯೂನಿಟ್ 2 ಅನ್ನು ಮತ್ತು ಯೂನಿಟ್ 4ದ ಲಿಂಕನ್ನು ನಾನು ಆ್ಯಡ್ ಮಾಡಿರ್ತೀನಿ. ಸೊ ಸೀರೀಸ್ 1 ಇಂದ ಕ್ಲಾಸಸ್ಸನ್ನು ನೋಡ್ತಾ ಬರ್ರಿ. KSETಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ನಾವು ರಿಸರ್ಚದ ಮೇಲೆ ನಾವು 7ನೇ ವಿಡಿಯೋ ಆಗಿರುತ್ತೆ ಇದು. ಸೊ ರಿಸರ್ಚದಲ್ಲಿ ನಾವು ಸ್ಟೆಪ್ಸ್ ಆಫ್ ರಿಸರ್ಚನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಸ್ಟೆಪ್ಸ್ ಆಫ್ ರಿಸರ್ಚಲ್ಲಿ ಇದು 4ನೇ ಸ್ಟೆಪ್ ಆಗಿರುತ್ತೆ. ಸೊ 3ನೇ ಸ್ಟೆಪ್ಪಲ್ಲಿ ನಾವು ಹೈಪೋಥಿಸಿಸನ್ನು ನೋಡಿದ್ವಿ, ವೇರಿಯೇಬಲ್ಸ್ ಅಂತ ಬಂದಿದ್ದು, ವೇರಿಯೇಬಲ್ಸನ್ನು ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ KSET ಎಕ್ಸಾಮ್ಗೆ. ರಿಸರ್ಚ್ ಡಿಸೈನ್, ಸಂಶೋಧಕ ಆದವನು ಮೊದಲು ತಾನು ಮಾಡಬೇಕಾಗಿರ್ತಕ್ಕಂತಹ ಸಂಶೋಧನೆ ವಿಷಯವನ್ನು ಏನು ಮಾಡ್ತಾನೆ, ಸೆಲೆಕ್ಟ್ ಮಾಡ್ತಾನೆ. ಅದಕ್ಕೆ ನಾವು ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅಂತ ಕರೆದ್ವಿ. ನೆಕ್ಸ್ಟು ರಿವ್ಯೂ ಆಫ್ ಲಿಟ್ರೇಚರ್, ಅಂದರೆ ಆ ಸೆಲೆಕ್ಟ್ ಮಾಡಿರ್ತಕ್ಕಂತಹ ಆ ಪ್ರಾಬ್ಲಮ್ಗೆ ನಾವು ಅದರ ಸಂಬಂಧಿಸಿದಂತಹ ಸಾಹಿತ್ಯದ ಅವಲೋಕನ ಮಾಡೋದು. ಅಂದರೆ ನಾವು ಒಂದು ಟಾಪಿಕನ್ನು ನಾವು ರಿಸರ್ಚ್ ಆಗಿ ನಾವು ಸೆಲೆಕ್ಟ್ ಮಾಡಿದಾಗ, ಸೊ ಅದಕ್ಕೆ ಆಗಿರ್ತಕ್ಕಂತಹ ಮುಂಚೆ ನಡೆದಿರ್ತಕ್ಕಂಥ ಎಲ್ಲ ಸಂಶೋಧನೆಯ ವಿಚಾರಗಳನ್ನು ಈಗ ಒಂದು ಜನಸಂಖ್ಯೆಯ ಮೇಲೆ ನಾವು ಜನಸಂಖ್ಯೆಯ ಮೇಲೆ ನಾವು ರಿಸರ್ಚನ್ನು ಕೈಗೊಂಡಾಗ, ಆ ಜನಸಂಖ್ಯೆಯ ಮೇಲೆ ಇದಕ್ಕೂ ಮುಂಚೆ ಯಾವುದಾದ್ರೂ ರಿಸರ್ಚನ್ನು ಕೈಗೊಂಡಿದ್ದಾರಾ ಯಾರಾದರೂ ಅನ್ನೋದನ್ನು, ಅದಕ್ಕೆ ಅದರ ಮೇಲೆ ಬಂದಿರತಕ್ಕಂಥ ಎಲ್ಲ ವಿಷಯ ಗ್ರಂಥಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಜನಸಂಖ್ಯೆಯ ಮೇಲೆ ಬಂದಿರತಕ್ಕಂಥ ಸಂಶೋಧನೆಯನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರಿತೀವಿ. ನೆಕ್ಸ್ಟು ಸಮಸ್ಯೆಯ ವ್ಯಾಖ್ಯಾನ, ಡಿಫೈನಿಂಗ್ ಅ ಪ್ರಾಬ್ಲಮ್ಸ್ ಅಂತ ಹೇಳಿದ್ವಿ. ಸೊ ಈ ಡಿಫೈನಿಂಗ್ ಅ ಪ್ರಾಬ್ಲಮ್ಸಲ್ಲಿ ನಾವು ಕೆಲವೊಂದಷ್ಟು ವೇರಿಯೇಬಲ್ಸ್ ಅಂತ ನೋಡಿದ್ವಿ, ನೆಕ್ಸ್ಟು ಒಂದಷ್ಟು ಹೈಪೋಥಿಸಿಸ್ ಅಂತ ನೋಡಿದ್ವಿ. ಓಕೆನಾ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ 4ನೇ ಸ್ಟೆಪ್ಪಲ್ಲಿ ನಾವು ಸಂಶೋಧನೆಯ ವಿನ್ಯಾಸ, ಓಕೆನಾ, ಸಮಸ್ಯೆಯ ವ್ಯಾಖ್ಯಾನ ಆಗಿಂದೆ ಈ ಸಂಶೋಧನೆಯನ್ನು ನಾವೇನು ಮಾಡಬೇಕು, ಡಿಸೈನ್ ಮಾಡಬೇಕು. ಓಕೆನಾ, ಸಂಶೋಧಕನು ನೋಡಿ, ಇಲ್ಲಿ ಸಂಶೋಧಕನು ಸಂಶೋಧನೆ ಮಾಡುವಾಗ ತನ್ನ ವಿಷಯದ ಕುರಿತು ಒಂದು ವಿನ್ಯಾಸ ಅಥವಾ ಒಂದು ಡಿಸೈನನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಓಕೆ, ಆ ವಿನ್ಯಾಸಕ್ಕೆ ನಾವು ರಿಸರ್ಚ್ ಡಿಸೈನ್ ಅಂತ ಕರಿತೀವಿ. ಇನ್ನೊಂದು ಹೇಳೋದಾದರೆ, ಆ ರಿಸರ್ಚ್ ಡಿಸೈನ್ಗೆ ನಾವು ಬ್ಲೂ ಪ್ರಿಂಟ್ ಅಂತ ಕರಿತೀವಿ. ಓಕೆ, ಯಾವುದೇ ಒಬ್ಬ ರಿಸರ್ಚರು ಒಂದು ರಿಸರ್ಚನ್ನು ಕೈಗೊಂಡಿದ್ದಾನೆ ಅಂದರೆ ಮೊದಲು ಅವನು ನೆಕ್ಸ್ಟ್ ಮಾಡಬೇಕಾಗಿರ್ತಕ್ಕಂತಹ ವಿಚಾರನೇ ಅವನು ಹಾಕ್ತಕ್ಕಂತಹ ಆ ಬ್ಲೂ ಪ್ರಿಂಟು. ಓಕೆನಾ, ಇಲ್ಲಿ ಸಂಶೋಧಕನು ತನ್ನ ಸಂಶೋಧನೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಿಧಾನ, ಪ್ರತಿಚಯನ ಮತ್ತು ಮಾಹಿತಿ ಸಂಗ್ರಹಣೆಗಾಗಿ ಬಳಸಿರ್ತಕ್ಕಂಥ ಒಂದಷ್ಟು ಸಲಕರಣೆಗಳನ್ನು ಇರ್ಬೋದು, ಈ ದತ್ತಾಂಶದ ಸಂಗ್ರಹಣೆ ಇರ್ಬೋದು, ಈ ಡೇಟಾ ಕಲೆಕ್ಷನ್ ಇರ್ಬೋದು, ಮತ್ತು ವಿಶ್ಲೇಷಣೆಯ ವಿಧಾನ ಇರ್ಬೋದು, ಇವೇ ಮೊದಲಾದ ವಿಷಯಗಳ ಬಗ್ಗೆ ನಾವು ಒಂದು ಸ್ಪಷ್ಟವಾದ ಚಿತ್ರಣವನ್ನು ರೂಪಿಸ್ತಕ್ಕಂತಹಕ್ಕೆ ನಾವು ಸಂಶೋಧನೆಯ ವಿನ್ಯಾಸ ಅಂತ ಕರಿತೀವಿ. ಓಕೆ, ನಾವು ಯಾವುದೋ ಒಂದು ಜನಸಂಖ್ಯೆ ಮೇಲೆ ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅಥವಾ ಆ ಸಮಸ್ಯೆಯನ್ನು ಆಯ್ಕೆ ಮಾಡೋದಷ್ಟೇ ಅಲ್ಲ, ಆ ಸಮಸ್ಯೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಗ್ರಂಥಸೂಚಿಗಳನ್ನು ಓದುವುದಷ್ಟೇ ಅಲ್ಲ, ಈ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರಿತೀವಲ್ಲ, ಅಷ್ಟನ್ನೇ ಮಾಡಿದರೆ ಸಾಕಾಗೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಮಸ್ಯೆಯನ್ನು ನಾವು ಡಿಫೈನ್ ಮಾಡ್ತೀವಿ. ಓಕೆ, ಅದು ಡಿಫೈನ್ ಅಂದರೆ ಸಬ್ ಟಾಪಿಕನ್ನಾಗಿ ನಾವು ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂತಹ ಅಂತಲೇ ಈ ಡಿಸೈನ್ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ನಾವು ರಚನೆ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಇರಬೇಕು ಅಂದರೆ, ಮಾಹಿತಿ ಸಂಗ್ರಹಣೆಗಾಗಿ ಬಳಸ್ತಕ್ಕಂಥ ಒಂದಷ್ಟು ಸಲಕರಣೆಗಳನ್ನು ಬಳಸ್ಕೋಬಹುದು. ದತ್ತಾಂಶ, ಈ ಡೇಟಾ, ಈ ಜನಸಂಖ್ಯೆ ಅಂದಮೇಲೆ ಈಗ ನಾವು 2011ರಲ್ಲಿ ಜನಸಂಖ್ಯೆಯನ್ನು ನಾವು ಅಳೆದ್ರು. ಸೊ ಆ 2011ರಲ್ಲಿ ಬಂದಿರತಕ್ಕಂಥ ಆ ಡೇಟಾವನ್ನು ಏನು ಮಾಡ್ತೀವಿ, ಸಂಗ್ರಹಣೆ ಮಾಡೋದು, ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಈ ಥರ. ಓಕೆ, ನೆಕ್ಸ್ಟು ಇವೇ ಮೊದಲಾದ ವಿಷಯಗಳ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನು ರೂಪಿಸುತ್ತೆ. ಯಾವುದು, ಈ ಡಿಸೈನ್ ಅಥವಾ ಈ ಬ್ಲೂ ಪ್ರಿಂಟ್ ಅನ್ನೋದು. ಓಕೆ, ಇದಕ್ಕೆ ನಾವು ರಿಸರ್ಚ್ ಡಿಸೈನ್ ಅಂತ ಕರಿದ್ವಿ. ನೆಕ್ಸ್ಟ್ ನೋಡಿ, ವಿನ್ಯಾಸವು ಸಂಶೋಧಕನ ಕಾರ್ಯವನ್ನು, ಯಾವ ವಿನ್ಯಾಸ ಇದು, ರಿಸರ್ಚದ ಮೇಲೆ ಬಂದಿರತಕ್ಕಂಥ ಡಿಸೈನ್ ಆಫ್ ರಿಸರ್ಚ್ ಏನಿದೆಯಲ್ಲ, ಈ ವಿನ್ಯಾಸವು ಸಂಶೋಧಕನ ಕಾರ್ಯವನ್ನು ಸುಗಮಗೊಳಿಸುತ್ತದೆ. ಯಾವುದು, ನಾವು ಯಾವುದೇ ಒಂದು ಟಾಪಿಕ್ ಅಥವಾ ಒಂದು ಸಂಶೋಧನೆಯನ್ನು ಕೈಗೊಳ್ಳಬೇಕಾದ್ರೆ ಫಸ್ಟು ಬ್ಲೂ ಪ್ರಿಂಟ್ ಹಾಕ್ತೀವಿ. ಓಕೆ, ನೆಕ್ಸ್ಟು ಯಾವುದೇ ಒಂದು ಈ ಗ್ರಂಥವನ್ನು ಅಥವಾ ಒಂದು ಯಾವುದಾದ್ರೂ ಪುಸ್ತಕವನ್ನು ಓದ್ತಾ ಇರಬೇಕಾದ್ರೆ ಫಸ್ಟಿಗೆ ನಮಗೆ ಬ್ಲೂ ಪ್ರಿಂಟ್ ಅಂತೇಳಿ ಕೊಟ್ಟಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಓದ್ತಕ್ಕಂಥ ಈ ಕೆ ಬಡಿಗೇರ್ ಸರ್ ಅವರು ಬರೆದಿರ್ತಕ್ಕಂಥ KSET ಜನರಲ್ ಪೇಪರಲ್ಲಿ, ಸೊ ಆ ಪೇಪರದಲ್ಲಿ ಫಸ್ಟು
ಒಂದಷ್ಟು ಇದನ್ನು ಕೊಟ್ಟಿದ್ದಾರೆ, ಏನು ಸಿಲೆಬಸ್ ಕೊಟ್ಟಿದ್ದಾರೆ. ಸಿಲೆಬಸ್ದ ನಂತರ KCETಗೆ ಈ ಒಂದು ಟಾಪಿಕಲ್ಲಿ ಎಷ್ಟರ ಮಟ್ಟಿಗೆ ಕ್ವಶನನ್ನು ಕೇಳಿದ್ದಾರೆ ಅನ್ನುವಂತಹ ಒಂದು ಇಯರ್ ವೈಸ್ ಏನು ಮಾಡಿದ್ದಾರೆ. ಇವತ್ತು 2014ರಲ್ಲಿ ಇಷ್ಟು ರಿಸರ್ಚದ ಮೇಲೆ ಕ್ವಶನ್ ಬಂದಿದೆ, 15ರಲ್ಲಿ ಇಷ್ಟು ಬಂದಿದೆ, ಸೊ 20ರಲ್ಲಿ ಇಷ್ಟು, 24ರಲ್ಲಿ ಇಷ್ಟು ಅಂತ ಹೇಳ್ಬಿಟ್ಟು ಅವರೊಂದು ಕಂಪ್ಲೀಟಾಗಿ ಬ್ಲೂ ಪ್ರಿಂಟನ್ನು ಹಂಚಿದ್ದಾರೆ. ಸೊ ಆ ತರಹದ ಒಂದು ಬ್ಲೂ ಪ್ರಿಂಟ್ ಕೊಡೋದ್ರ ಮೂಲಕ ನಾವು ನಮ್ಮ ರಿಸರ್ಚನ್ನು ಏನು ಮಾಡ್ಬೋದು, ಇನ್ನಷ್ಟು ಅಭಿವೃದ್ಧಿ ಮಾಡ್ಬೋದು ಅಥವಾ ಇನ್ಹ್ಯಾನ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟು ಇದಕ್ಕೆ ನಾವು ಸಂಶೋಧನಾ ವಿಧಿವಿಧಾನ ನೋಡಿ, ಸಂಶೋಧನಾ ವಿಧಿವಿಧಾನ ಅಂತ ನಾವು ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಸಹ ನಾವು ಡಿಸ್ಕಸ್ ಮಾಡಿದ್ದೀವಿ, ವಿಧಿವಿಧಾನ ಶಾಸ್ತ್ರ ಅಂತ ಹೇಳ್ಬಿಟ್ಟು. ಓಕೆ, ಯಾರೆಲ್ಲ ನೋಡಿಲ್ವೋ ಈ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಸಹ ನೋಡ್ತಾ ಬರ್ರಿ. ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ನೋಡಿದ ನೆಕ್ಸ್ಟ್ ನೀವು ರಿಸರ್ಚನ್ನು ಸ್ಟಾರ್ಟ್ ಮಾಡಿ, ತುಂಬ ಈಸಿ ಅನಿಸುತ್ತೆ. ಈ ವಿಧಿವಿಧಾನ ಶಾಸ್ತ್ರ ಅಂದರೆ ಏನಂತ ಡಿಸ್ಕಸ್ ಮಾಡಿದ್ವಿ ನಾವು. ಸೊ ಇದಕ್ಕೆ ನಾವು ಮೆಥಡಾಲಜಿ ಅಂತ ಕರಿತೀವಿ. ಸೊ ಮೆಥಡಾಲಜಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಅದಕ್ಕೆ ಇರ್ತಕ್ಕಂಥ ಕನ್ನಡದ ಪದ ಯಾವುದಂದರೆ ವಿಧಿವಿಧಾನ ಶಾಸ್ತ್ರ ಅಂತ ಕರಿತೀವಿ. ನೆಕ್ಸ್ಟ್ ಇದು ಕೆಳಗಿನ ಉಪಹಂತಗಳನ್ನು ಒಳಗೊಂಡಿದೆ. ಯಾವುದು? ಈ ರಿಸರ್ಚ್ ಡಿಸೈನ್ ಅನ್ನೋದು ನಾನು ಮಾಡ್ತಕ್ಕಂಥ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ತಕ್ಕಂಥ ವಿಚಾರ ಆಗುತ್ತೆ. ನೆಕ್ಸ್ಟ್ ಈ ಮೆಥಡಾಲಜಿಯಲ್ಲಿ ಓಕೆ, ಈ ವಿಧಿವಿಧಾನ ಶಾಸ್ತ್ರ ಅಂತಲೂ ಕೂಡ ಯಾವುದನ್ನು ಕರೀತಾರೆ ಅಂದರೆ ದಟ್ ಈಸ್ ಅ ರಿಸರ್ಚ್ ಡಿಸೈನ್. ಈ ರಿಸರ್ಚ್ ಡಿಸೈನದ ಮೇಲೆ ಮತ್ತೆ 2 ಉಪ ಹಂತಗಳು ಅಥವಾ ಸಬ್ ಟಾಪಿಕ್ಗಳನ್ನ ನೋಡಬಹುದು. ಸಂಶೋಧನೆಯ ವಿಧಾನ, ರಿಸರ್ಚ್ ಮೆಥಡ್. ನೆಕ್ಸ್ಟ್ ಪ್ರತಿಚಯನ ಆಯ್ಕೆ. ನೋಡಿ, ಕನ್ನಡದಲ್ಲಿ ಕೊಡುವುದು ಇದನ್ನು ಪ್ರತಿಚಯನ ಆಯ್ಕೆ. ಆಲ್ಮೋಸ್ಟ್ ನಮಗೆಲ್ಲ ಗೊತ್ತಿದೆ ಸ್ಯಾಂಪ್ಲಿಂಗ್ ಅಂತ. ಓಕೆ, ಸ್ಯಾಂಪ್ಲಿಂಗ್ ಅಂದರೆ ನಾವು ಮಾದರಿ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಅರ್ಥ, ಇನ್ನೊಂದು ಪದ ಪ್ರತಿಚಯನದ ಆಯ್ಕೆ. ಓಕೆ, ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ KCET ಎಕ್ಸಾಮ್ಗೆ. ಸಂಶೋಧನಾ ಪದ್ಧತಿ, ಈ ರಿಸರ್ಚ್ ಮೆಥಡ್ಸ್ ಅಂತ ಕರಿತೀವಿ. ಈ ಸಂಶೋಧನಾ ಪದ್ಧತಿ ಸಂಶೋಧಕನ ಕಾರ್ಯದಲ್ಲಿ ಸಂಶೋಧಕನು ತನ್ನ ಉದ್ದೇಶ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೋಡಿ, ಸಂಶೋಧನೆ ಏನು ಮಾತಾಡ್ತಿದ್ದೀವಿ ಅಂದರೆ ನಾವು ರಿಸರ್ಚ್ ಮೆಥಡ್ಸನ್ನು. ಓಕೆ, ರಿಸರ್ಚ್ ಮೆಥಡನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋದು. ಸಂಶೋಧನಾ ಕಾರ್ಯದಲ್ಲಿ ಸಂಶೋಧಕನು ತನ್ನ ಉದ್ದೇಶ, ತನ್ನ ಅವಶ್ಯಕತೆಗಳಿಗೆ ಅನುಗುಣವಾಗಿ, ನನ್ನ ಈ ಸಂಶೋಧನೆ ಕೈಗೊಂಡಿದ್ದೀನಿ ಅಂದಾಗ ನನ್ನ ಸಂಶೋಧನೆಗೆ ಬೇಕಾಗಿರ್ತಕ್ಕಂತಹ ಆ ಅವಶ್ಯಕತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಉದ್ದೇಶಗಳಿರ್ಬೋದು, ಆ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅನುಸರಿಸಬೇಕಾಗಿರ್ತಕ್ಕಂಥ ಒಂದು ಸೂಕ್ತವಾದ ಮಾರ್ಗವನ್ನೇ ನಾವು ಏನಂತ ಸಂಶೋಧನೆ ವಿಧಾನ ಅಂತ ಕರಿತೀವಿ. ಇಂದಿನ ದಿನಗಳಲ್ಲಿ ನಾವು ಅನೇಕ ವಿಧಿವಿಧಾನಗಳನ್ನು ಅಥವಾ ಅನೇಕ ವಿಧಾನಗಳನ್ನು ನೋಡಬಹುದಾಗಿದೆ. ಅವುಗಳನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟು ಮಾದರಿಯ ಆಯ್ಕೆ, ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅಂತ ಕರೆದ್ರು. ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟು. ಈ ಸ್ಯಾಂಪ್ಲಿಂಗಲ್ಲಿ ಹಲವಾರು ತರಹದ ಸ್ಯಾಂಪ್ಲಿಂಗ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನಮ್ಮ KCETಲ್ಲಿ ಈ ಎಲ್ಲ ಸ್ಯಾಂಪ್ಲಿಂಗದ ಮೇಲೆ ಒಂದಲ್ಲ ಒಂದು ಕ್ವಶನ್ನು ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಓಕೆನಾ. ಸಂಶೋಧಕರು ಸಂಶೋಧನೆ ಮಾಡುವಾಗ ತನ್ನ ವಿಷಯದ ಬಗ್ಗೆ ನೋಡಿ, ಸಂಶೋಧಕನು ಸಂಶೋಧನೆ ಮಾಡುವಾಗ ತನ್ನ ವಿಷಯದ ಬಗ್ಗೆ ಈ ಸೆಲೆಕ್ಷನ್ ಆಫ್ ಸ್ಯಾಂಪ್ಲಿಂಗ್ ಏನಿದೆ ಅಲ್ವಾ, ಈ ತನ್ನ ವಿಷಯದ ಮೇಲೆ ಮಾದರಿಗಳನ್ನು ನೋಡಿ, ತನ್ನ ವಿಷಯದ ಬಗ್ಗೆ ಸಂಶೋಧನೆ ಮಾಡಿ ಅದರ ಮೇಲೆ ಪ್ರಯೋಗ ಮಾಡಿ ಉತ್ತಮವಾದದ್ದನ್ನು ಕಂಡು ಹಿಡಿಯುವುದಾಗಿದೆ ಮಾದರಿ ಅಂದರೆ. ಫಾರ್ ಎಕ್ಸಾಂಪಲ್ ಜನಸಂಖ್ಯೆ ಅಂದರೆ ಇದೇನು ಪಾಪ್ಯುಲೇಷನ್ ಅಂತ ಕರಿತೀವಿ. ಜನಸಂಖ್ಯೆ ಜಗತ್ತಿನ ಒಂದು ಭಾಗ ನೋಡಿ, ಜನಸಂಖ್ಯೆ ಅನ್ನೋದು ಜಗತ್ತಿನ ಒಂದು ಭಾಗದಿಂದ ಅಥವಾ ಮಾದರಿ ಏನು ಸ್ಯಾಂಪ್ಲಿಂಗ್ ಅಂತ ಕರಿತೀವಲ್ಲ, ಮಾದರಿಯನ್ನು ಆಯ್ಕೆ ಮಾಡುವಂಥ ವಿಧಾನಕ್ಕೆ ನಾವು ಸೆಲೆಕ್ಷನ್ ಆಫ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಓಕೆ, ಈಗ ಒಂದು ಜಗತ್ತಿನಲ್ಲಿ ಪಾಪ್ಯುಲೇಷನ್ ಇದೆ, ಆ ಪಾಪ್ಯುಲೇಷನಲ್ಲಿ ಜಗತ್ತಿನ ಒಂದು ಭಾಗದ ಪಾಪ್ಯುಲೇಷನನ್ನು ಸೆಲೆಕ್ಟ್ ಮಾಡಿಬಿಟ್ಟು ಏನು ಮಾಡೋದು, ಮಾದರಿಯನ್ನು ಕ್ರಿಯೇಟ್ ಮಾಡೋದು, ಅದಕ್ಕೆ ನಾವು ಸೆಲೆಕ್ಷನ್ ಆಫ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಜನಸಂಖ್ಯೆಯ ಕಲ್ಪನೆ ಒಂದು ಪ್ರಕಾರದ ವೈಶಿಷ್ಟ್ಯತೆ ನೋಡಿ, ಜನಸಂಖ್ಯೆಯ ಕಲ್ಪನೆ ಒಂದು ಪ್ರಕಾರದ ವೈಶಿಷ್ಟ್ಯ ಹೊಂದಿದಂತಹ ಜನರ ಅಥವಾ ವಿಶಿಷ್ಟ ಯುನಿಕ್ ಕ್ಯಾರೆಕ್ಟರ್ ಇರತಕ್ಕಂತಹ ಜನಗಳ, ಪ್ರಾಣಿಗಳ, ವಸ್ತುಗಳ ಗುಂಪಿಗೆ ಪಾಪ್ಯುಲೇಷನ್ ಎಂದು ಕೂಡ ಕರೆಯುತ್ತಾರೆ. ಜನಸಂಖ್ಯೆ ಅಂದರೆ ಏನಂತ ಹೇಳಿದರೆ ಇಲ್ಲಿ ಜನಸಂಖ್ಯೆ ಅನ್ನೋದು ಕಲ್ಪನೆಯ ಮೇಲೆ ನೋಡಿ, ಜನಸಂಖ್ಯೆಯ ಕಲ್ಪನೆ ಅಂತ ಒಂದು ಪ್ರಕಾರದ ವೈಶಿಷ್ಟ್ಯತೆಯನ್ನು ಹೊಂದಿದ್ದು ಜನರ ಇರ್ಬೋದು, ಜನಗಳ ಗುಂಪು, ಪ್ರಾಣಿಗಳ ಗುಂಪು, ವಸ್ತುಗಳ ಗುಂಪಿಗೆ ನಾವು ಪಾಪ್ಯುಲೇಷನ್ ಅಂತ ಕೂಡ ಕರಿತೇವೆ. ಇದಕ್ಕೆ ಯೂನಿವರ್ಸ್ ಅಲ್ವಾ, ಜನಸಂಖ್ಯೆ ಅನ್ನೋದು ಒಂದು ಸಾರ್ವತ್ರಿಕವಾದದ್ದು. ಯೂನಿವರ್ಸ್ ಸಂಶೋಧನೆ ಮಾಡುವಾಗ ಮಾದರಿಯಾಗಿ ಉಪಯೋಗಿಸುವುದರಿಂದ ಇದನ್ನು ಸಮಯದ ಉಳಿತಾಯವಾಗುತ್ತದೆ. ಒಂದು ಪಾಪ್ಯುಲೇಷನ್ ಅನ್ನೋದು ಒಂದು ಯೂನಿವರ್ಸು, ವ್ಯಾಸ್ಟ್ ಆಗಿರ್ತಕ್ಕಂಥದ್ದು. ಈ ಪಾಪ್ಯುಲೇಷನ್ ಇಷ್ಟೇ ಇದೆ ಅಷ್ಟೇ ಇದೆ ಅಂತೇಳ್ಬಿಟ್ಟು ನಮಗೆ ಯಾವತ್ತೂ ಕ್ರಿಯೇಟ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ಮಾದರಿಗಳನ್ನು ಸರ್ಚ್ ಮಾಡೋದು.
ಈ ಫಾರ್ ಎಕ್ಸಾಂಪಲ್ ಒಳ ಮೀಸಲಾತಿ ಅಂತೇಳಿ ಮಾಡಿದರು. ಆ ಒಳ ಮೀಸಲಾತಿಯಲ್ಲಿ ಮತ್ತೆ ಕ್ಯಾಸ್ಟ್ಗಳಿದೆ, SC ST OBC, ಓಕೆ, ಜನರಲ್ ಮತ್ತು ಏನಿದು ತೃತೀಯ ಲಿಂಗಿ, ಆ ಥರದ ಒಂದಷ್ಟು ಕ್ಯಾಟಗರಿಗಳನ್ನು ಮತ್ತೆ ಸಬ್ ಕ್ಯಾಟಗರಿಗಳಾಗಿ ವಿಂಗಡಿಸಿದ್ದಾರೆ. ಸೊ ಆ ಸಬ್ ಕ್ಯಾಟಗರಿಗಳಿಗೆ ಎಷ್ಟೆಷ್ಟು ಮೀಸಲಾತಿಗಳನ್ನು ಹಂಚಬೇಕು ಅನ್ನೋದನ್ನು ಸಹ ಅವ್ರು ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಸೊ ಈ ಪಾಪ್ಯುಲೇಷನದಲ್ಲಿ ಮೇಲೆ ನಾವು ಈ ಜನಸಂಖ್ಯೆ ಆಧಾರದ ಮೇಲೆ ನಾವು ಆ ಜಾತಿ ಈ ಜಾತಿ ತುಂಬ ಜಾತಿಗಳಿದೆ. ಸೊ ಆ ಎಲ್ಲ ಜಾತಿಗಳಿಗೆ SC ಅನ್ನೋದು, ST ಅನ್ನೋದು, OBC ಅನ್ನೋದು ಅಲ್ವಾ, ತೃತೀಯ ಲಿಂಗಿಗಳು ಅನ್ನೋದು, ಈ ಥರ ಬೇರೆ ಬೇರೆ ತರಹದ ಮಾದರಿಗಳನ್ನು ಸೃಷ್ಟಿ ಮಾಡಿಬಿಟ್ಟು ಓಕೆ, ಇನ್ನಷ್ಟು ಸಂಶೋಧನೆಗೆ ಅತಿ ಈಸಿ ಆಗುವಂತೆ ಅಂದರೆ ಸಂಶೋಧನೆಗೆ ಸುಲಭವಾಗುವಂತಹ ಮಾರ್ಗವನ್ನು ಕಂಡುಹಿಡಿತಕ್ಕಂಥದ್ದಕ್ಕೆ ನಾವು ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಮಾದರಿ ಅಂದರೆ ಈ ಸ್ಯಾಂಪ್ಲಿಂಗಲ್ಲಿ ಮತ್ತೆ 2 ಟೈಪ್ಸ್ಗಳನ್ನು ನೋಡ್ತೀವಿ ನಾವು. ಸಾಧ್ಯವಾಗಲಿರುವ ಮಾದರಿ ಅಂದರೆ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ನೋಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಾದರಿ ಪ್ರಕಾರಗಳಲ್ಲಿ ನಾವು 2 ತರಹದ ಮಾದರಿಗಳನ್ನು ನೋಡ್ತಾ ಹೋಗ್ತೀವಿ. ಸಾಧ್ಯವಾಗಲಿರುವ ಅಥವಾ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್, ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ಇವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ KCET ಎಕ್ಸಾಮ್ಗೆ. ಸೊ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಮತ್ತೆ ಸಬ್ ಟೈಪ್ಸ್ಗಳು ಬರ್ತವೆ. ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಮತ್ತಷ್ಟು ಸಬ್ ಟಾಪಿಕ್ಗಳು ಬರ್ತಾ ಹೋಗ್ತವೆ. ಇಲ್ಲಿ ನೋಡಿ, ಸ್ಯಾಂಪ್ಲಿಂಗ್ ಟೆಕ್ನಿಕ್ಸಲ್ಲಿ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ನೋಡಿ, ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್, ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತೇಳಿ. ಓಕೆ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಫಸ್ಟು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ನೋಡ್ತಾ ಹೋಗಿ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ನೋಡಿ. ಮತ್ತು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್, ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್, ಕೋಟಾ ಸ್ಯಾಂಪ್ಲಿಂಗ್ ಆ್ಯಂಡ್ ಸ್ನೋಬಾಲ್ ಸ್ಯಾಂಪ್ಲಿಂಗ್. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಸ್ಯಾಂಪ್ಲಿಂಗ್ ಫಾರ್ ಅವರ್ KCET ಎಕ್ಸಾಮ್. ನಮ್ಮ KCETಗೆ ಬಂದಿರತಕ್ಕಂತಹದ್ದು ಇವುಗಳ ಮೇಲೆ. ಓಕೆ, ಹೈಪೋಥಿಸಿಸದ ಮೇಲೆ ಕ್ವಶನ್ ಬಂದಿದೆ. ನೆಕ್ಸ್ಟು ವೇರಿಯೇಬಲ್ಸದ ಮೇಲೆ ಕ್ವಶನ್ ಬಂದಿದೆ. ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂದ್ರೇನು, ಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂದ್ರೇನು. ಓಕೆ, ನೆಕ್ಸ್ಟು ಹೈಪೋಥಿಸಿಸಲ್ಲಿ ನಾವು ರಿಸರ್ಚ್ ಹೈಪೋಥಿಸಿಸ್ ಅಂದ್ರೇನು, ನೆಕ್ಸ್ಟ್ ನಲ್ ಹೈಪೋಥಿಸಿಸ್ ಅಂದ್ರೇನು, ಫಾರ್ಮುಲೇಟಿಂಗ್ ಅಥವಾ ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂದ್ರೇನು. ಇದ್ರ ಮೇಲೆ ಸಾಕಷ್ಟು ಬಾರಿ ನಮಗೆ KCETಲ್ಲಿ ಅಥವಾ ನೆಟ್ಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದೆ. ನೆಕ್ಸ್ಟು ಸ್ಯಾಂಪ್ಲಿಂಗ್ ವೆರಿ ಇಂಪಾರ್ಟೆಂಟ್ ಆಗೋದು ರಿಸರ್ಚಲ್ಲಿ ಸ್ಯಾಂಪ್ಲಿಂಗ್. ನೆಕ್ಸ್ಟು ಸ್ಯಾಂಪ್ಲಿಂಗಲ್ಲಿ ನಾವು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗು, ನೆಕ್ಸ್ಟು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗನ್ನು ನೋಡ್ತೀವಿ. ಮತ್ತು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ನೋಡಿ, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಮತ್ತೆ 4-5 ತರಹದ ಸಬ್ ಟೈಪ್ಗಳಿದೆ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗು, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗು, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗು, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತ ಹೇಳ್ಬಿಟ್ಟು ಇವಕ್ಕೆ ನಾವು ಹೊಂದಿಸಿ ಬರೀಲಿಕ್ಕೆ ಕೊಡ್ತಾರೆ. ಅಥವಾ ಯಾವುದು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲ, ಇದರಲ್ಲಿ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗನ್ನು ಕೊಟ್ಟುಬಿಟ್ಟು 3, ಸೊ ಒಂದನ್ನು ಮಾತ್ರ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗನ್ನು ಕೊಡ್ತಾರೆ. ಸೊ ಯಾವುದು ಇದರಲ್ಲಿ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕೊಡ್ತಾರೆ. ಅಥವಾ ಈ 4 ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗನ್ನು ಕೊಟ್ಟು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಯಾವುದು ಅಂತೇಳಿ ಕೇಳ್ತಕ್ಕಂತಹ ಕ್ವಶನ್ಗಳು ತುಂಬಾ ಬಂದಿದೆ. ಸೊ ಇವು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಸೊ ನಾಳೆ ಕ್ಲಾಸ್